ನಾವು ಕಾನೂನು ಅಡಿಯಲ್ಲೇ ಇರ್ಬೋದು. ಯಾವುದೇ ಕೇಸನ್ನ ಏಕಾಏಕಿ ನಾನು ಇದು ಹೇಳಕ್ ಬರೋದಿಲ್ಲ. ಲೀಗಲ್ ಆಗಿ ಬಿಜೆಪಿ ಸರ್ಕಾರ ಸೆಕ್ಷನ್ಗಳನ್ನೆಲ್ಲ ಪ್ರಯೋಗ ಮಾಡಿದ್ದಾರೆ. ಅವ್ರಿಗೆ ಬಹಳ ಅನ್ಯಾಯ ಆಗಿದೆ. ಅವ್ರು ಯಾರು ಇಚ್ಛೆ ಬರಕ್ಕಾಗ್ತಾರೆ. ಕಾನೂನು ಅಡಿಯಲ್ಲಿ ಅವ್ರಿಗೆ ಏನಾದ್ರು ನ್ಯಾಯ ಒದಗಿಸಬೇಕು. ಅದನ್ನು ನಾನು ನಮ್ಮ ಶಾಸಕರು ಹೇಳಿದ್ದಾರೆ. ಎಲೆಕ್ಷನ್ ಮುಂಚಿತಕ್ಕೂ ಹೇಳಿದ್ರು. ನಮ್ಮ ಲೀಗಲ್ ಟೀಮ್ ಹತ್ರ ಮಾತಾಡ್ಬಿಟ್ಟು ಅಮಾಯಕರಿಗೆ ತೊಂದರೆ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾರು ಕಾನೂನು ಕೈಗೆ ತೆಗೆದುಕೊಂಡಿದ್ದಾರೆ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಅಮಾಯಕರೆಲ್ಲ ಕೆಲವೆಲ್ಲ ತೇಲಾಕೊಂಡಿದ್ದಾರೆ ಅನ್ನೋದು ಇದೆ. ಅದನ್ನು ನಾನು ಸಂಬಂಧಪಟ್ಟಂತ ಪೊಲೀಸ್ ಅಧಿಕಾರಿಗಳ ಹೌದು, ನ್ಯಾಯ ಕೊಡ್ಬೇಕಲ್ಲ. ಅನ್ಯಾಯ ಆದವ್ರಿಗೆ ನಿಮ್ದು ನ್ಯಾಯ ಆದ್ರೂ ನಾವು ಪತ್ರ ಬರಬೇಕು. ಈ ಎರಡನೇದು ಇವತ್ತು ಬಹಳ ಪ್ರಮುಖವಾದ ವಿಚಾರ ನಾನು ಗಮನಿಸಿದೆ. ಈಗ ನಾವೆಲ್ಲ ಟ್ಯಾಕ್ಸ್ ಕೆಲವೆಲ್ಲ ಕಮರ್ಷಿಯಲ್ ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಅಲ್ಲಿ ಅವರೆಲ್ಲ ನಮ್ಗೆ ಜಾಸ್ತಿ ಆಯ್ತು, ನಮ್ಗೆ ಟೈಮ್ ಕೊಡ್ತಾ ಇಲ್ಲ ಅಂತ ಕೇಳ್ತಾರೆ. ಇದ್ರ ಬಗ್ಗೆ ಒಂದು ಇನ್ನ ಹೆಚ್ಚಿಗೆ ಟೈಮ್ ಕೊಟ್ಬಿಟ್ಟು ಒಂದು ಅಪೀಲ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ತೀವಿ. ಯಾಕೆಂದ್ರೆ ನಾಗರಿಕರಿಗೆ ತೊಂದರೆ ಜಾಸ್ತಿ ಆಗ್ಬಾರ್ದು. ಅದಕ್ಕೆ ಕಾನೂನು ತಿದ್ದುಪಡಿ ಕೂಡ ಅವಶ್ಯಕತೆ ಇದೆ. ಯಾಕೆಂದ್ರೆ ಅವರು ನಮ್ಮ ಅಧಿಕಾರಿಗಳು ಆಕ್ಟ್ ಪ್ರಕಾರ ಆಕ್ಟ್ ಏನಿದೆ ಆ ಪ್ರಕಾರ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಸರಳತೆ ಮಾಡ್ಬೇಕಾದ್ರೆ ಕಾನೂನು ತಿದ್ದುಪಡಿ ಮಾಡ್ಬೇಕು. ಬಟ್ ನಾಗರಿಕ ಕೂಡ ಸಹಾಯ ಮಾಡ್ಬೇಕು. ಈಗ ರೆಸಿಡೆನ್ಷಿಯಲ್ ಮನೆ ನಿಂತ್ಕೊಂಡು ಕಮರ್ಷಿಯಲ್ ಮಾಡಿದ್ರೆ ಕರೆಂಟ್ ಬಿಲ್ ಅವ್ರು ಕಮರ್ಷಿಯಲ್ ಕಟ್ಟಿರ್ತಾನೆ, ಕಾರ್ಪೊರೇಷನ್ ಟ್ಯಾಕ್ಸ್ ಕಮರ್ಷಿಯಲ್ ಅಂತ ಆಗಿರ್ತದೆ. ಸೊ ಇಂತ ಕೆಲವು ಅನೇಕ ವಿಚಾರಗಳು ಇವತ್ತಿದೆ. ನಾವು ಅವ್ರಿಗೆ ಏನು ಸಹಾಯ ಮಾಡಬೇಕು ಖಂಡಿತ ನಾವು ಮಾಡ್ತೀವಿ. ಬಟ್ ಎಲ್ಲರೂ ಕೂಡ ಟ್ಯಾಕ್ಸ್ ಅನ್ನ ಹಿಂದೆ ಸ್ವಲ್ಪ ಸ್ಕೀಮ್ ಅಲ್ಲಿ ಇತ್ತು ಅವಕಾಶ. ಈಗ ಸುಮ್ಮನೆ ಅದನ್ನ ಮುಚ್ಚಿಸಿದ್ರು. ಈಗ ಎಲ್ಲ ಪ್ರತಿಯೊಂದು ಸರ್ವೆ ಆಗ್ತಾ ಇದೆ. ಸೊ ಎಲ್ಲ ಸಹಕಾರ ಕೊಡ್ಲಿ, ನಾವು ಸಹಕಾರ ಕೊಡ್ತೀವಿ. ಈಗ ಕೆಲವು ಒಂದು ವಾರದಲ್ಲಿ ಕಟ್ಟು, 3 ದಿನದಲ್ಲಿ ಕಟ್ಟು ಪಾಪ ಅಂತ ಹೆಣ್ಮಕ್ಳೆಲ್ಲ ಹೇಳ್ತಿದ್ರು. ಈಗ ಸ್ವಲ್ಪ ಟೈಮ್ ಕೊಡ್ತೀನಿ. ನಾನು ಸಪ್ರೇಟ್ ಆಗಿ ಓದೋದ್ ಕಡೆ ಎಲ್ಲ ನನಗೆ ಸ್ವಲ್ಪ ಕಂಪ್ಲೇಂಟ್ ಅವರ ನೋವು ಹೇಳ್ಕೊಳ್ತಾ ಇದ್ದಾರೆ. ಕಂಪ್ಲೇಂಟ್ ಎಲ್ಲ ಅಧಿಕಾರಿಗಳು ಕಾನೂನು ಅಡಿಯಲ್ಲೇ ಮಾಡ್ತಾ ಇದ್ದಾರೆ. ನಾನು ಸಪ್ರೇಟ್ ಮೀಟಿಂಗ್ ಮಾಡ್ತೀನಿ. ಮೀಟಿಂಗ್ ಮಾಡ್ಬಿಟ್ಟು ಅವ್ರಿಗೆ ಏನು ಸಹಾಯ ಮಾಡ್ಬೋದು, ಏನು ಸರಳತೆ ಮಾಡ್ಬೋದು, ಏನಾದ್ರು ಕಡಿಮೆ ಮಾಡಕ್ ಸಾಧ್ಯ ನಾವೆಲ್ಲ ಗಮನಿಸ್ತೀವಿ. ಕನ್ನಡ ನಾಮಫಲಕ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿರುವಂತ ವಿಚಾರ ಕರ್ನಾಟಕ ಸರ್ಕಾರದ ಒಂದು ಬದ್ಧತೆ, ಕರ್ನಾಟಕ ಸರ್ಕಾರದ ಬದ್ಧತೆ ಕನ್ನಡ ಇರಬೇಕು. ಕನ್ನಡ ರಕ್ಷಣಾ ವೇದಿಕೆಗಳು ಹೋರಾಟ ಮಾಡಿದ್ದಾರೆ. ಕಾನೂನಲ್ಲಿ ಅವಕಾಶ ಇದೆ. ಯಾರೇ ಆಗ್ಲಿ ಕನ್ನಡ ನಾಮಫಲಕ 60% ಇರಬೇಕು. ಆಮೇಲೆ ಬೇರೆ ಬೇರೆ ಯಾವ ಭಾಷೆ ಬೇಕಾದ್ರೆ ಹಾಕೊಳ್ಳಿ. ಇಂಗ್ಲಿಷ್ ಯಾರು ಹಾಕೊಳ್ಳಿ, ಹಿಂದಿ ಯಾರು ಹಾಕೊಳ್ಳಿ, ಯಾವ್ದಾರು ಹಾಕೊಳ್ಳಿ. ಅದೇ ಮೊದಲು ಕನ್ನಡ ಇರಬೇಕು. ಇನ್ನೂರಿ ನಾವೆಲ್ಲ ಕನ್ನಡ ಹಾಕಿದ್ವೋ ಇರಬೇಕು. ಸೊ ಫಸ್ಟ್ ಬಿಸ್ನೆಸ್ ಅವರು ಬೇರೆ ಪ್ರೈವೇಟ್ ಆಗಿ ಮನೆಗೆ ಬೇಕಾದ್ರೆ ಏನ್ ಬೇಕಾದ್ರೆ ಹಾಕೊಳ್ಳಿ. ನಾವು ಅದಕ್ಕೆ ಹರ್ಷೆ ಮಾಡಬಹುದು. ಆದ್ರೆ ವ್ಯಾಪಾರ ಮಾಡೋರು, ಬಿಸ್ನೆಸ್ ಮಾಡೋರು ಈ ತಾಯಿ, ಕನ್ನಡ ಭೂಮಿಗೆ ಗೌರವ ಕೊಡುವಂತ, ಕಾನೂನು ಗೌರವ ಕೊಡುವಂತ ಕೆಲಸ ಮಾಡಬೇಕು. 60% ಇಲ್ಲ ಅಂದ್ರೆ ಏನಾದ್ರು ಮಾಡ್ತೀರಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.